ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀನುಲೆ ಚಾನಲ್. ಇವತ್ತಿನ ರೆಸಿಪಿ ಬಾಲುಷಾ. ಬೇಕ್ರಿ ಶೈಲಿಯ ಬಾಲುಷಾ ಜ್ಯೂಸಿಯಾಗಿ ಸಾಫ್ಟಾಗಿ ಯಾವ ಥರ ಮನೆಯಲ್ಲೇ ಮಾಡ್ಕೋಬೋದಂತ ನೋಡೋಣ ಬನ್ನಿ. ಈಗ ಒಂದು ಪಾತ್ರೆಯಲ್ಲಿ 2 ಕಪ್ಪು ಮೈದಾ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನ್ ಬೇಕಿಂಗ್ ಪೌಡರ್ ಹಾಕ್ಕೊಳ್ಬೇಕು. ಅರ್ಧಕ್ಕಿಂತ ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಪಿಂಚ್ ಆಫ್ ಸಾಲ್ಟ್ ಮತ್ತು ತುಪ್ಪ ಹಾಕ್ಕೊಳ್ಬೇಕು. 3-4 ಸ್ಪೂನು ತುಪ್ಪ ಹಾಕ್ಕೊಂಡು ಈ ಥರ ಕೈಲಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಮುದ್ದೆ ಮಾಡಿದರೆ ಈ ಥರ ಬರಬೇಕು. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆದು ಇರಬೇಕು. ಈ ಥರ ಮಿಕ್ಸ್ ಮಾಡಿ 10 ಮಿನಿಟ್ಸ್ ಮುಚ್ಚಿಟ್ರೆ ಸಾಕು. 10 ಮಿನಿಟ್ಸ್ ಆದ ನಂತರ ಈ ಥರ ಇರುತ್ತೆ ಹಿಟ್ಟು ನೋಡಿ. ಇನ್ನೂ ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ಳೋಣ. ಈ ಥರ ನಾದ್ಕೊಂಡ ನಂತರ ನಿಂಬೆಹಣ್ಣು ಗಾತ್ರದಷ್ಟು ಹಿಟ್ಟು ತಗೊಂಡು ಉಂಡೆ ಥರ ಮಾಡಿ ಸೆಂಟರಲ್ಲಿ ಈ ಥರ ಹೋಲ್ ಮಾಡಿಕೊಂಡು ಇಟ್ಕೊಳ್ಬೇಕು ಎಲ್ಲವನ್ನು. ಈಗ ಒಂದು ಕಡೆಗೆ ಎಣ್ಣೆ ಹಾಕಿ ಬಿಸಿ ಮಾಡೋಕ್ಕಿಟ್ಟಿನಿ ಫ್ರೈ ಮಾಡ್ಕೊಳ್ಳೋಕ್ಕೆ. ಈಗ ಎಣ್ಣೆ ಬಿಸಿ ಆಗಿದೆ. ಒಂದೊಂದು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಕಲರ್ ಬಂದಮೇಲೆ ತೆಗಿತಾ ಇದ್ದೀನಿ. ಬೇಕ್ರಿಯಲ್ಲಿ ತರೋಕ್ಕಿಂತ ಮನೆಯಲ್ಲೇ ಈ ಥರ ಮಾಡಿದರೆ ಮನೆಯಲ್ಲಿ ಎಲ್ಲರೂ ಖುಷಿಪಟ್ಟು ತಿಂತಾರೆ ಅಲ್ವಾ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಈಗ ಒಂದು ಪಾತ್ರೆಯಲ್ಲಿ 1 ಗ್ಲಾಸ್ ನೀರು ಹಾಕಿ 1 ಕಪ್ ಸಕ್ಕರೆ ಹಾಕಿ ಏಲಕ್ಕಿ ಪೌಡರ್ ಹಾಕ್ಕೊಳ್ಬೇಕು ಸ್ವಲ್ಪ. 1 ಸ್ಪೂನ್ ನಿಂಬೆಹಣ್ಣು ರಸ ಹಾಗೆ ಫುಡ್ ಕಲರ್ ಸ್ವಲ್ಪ ಹಾಕ್ತಾಯಿದ್ದೀನಿ. ಈ ಥರ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸಿದ ನಂತರ ಸ್ವಲ್ಪ ಸ್ಪೂನಲ್ಲಿ ತಗೊಂಡು ಈ ಥರ ಕೈಲಿಂದ ನೋಡಿದರೆ ಒಂದು ಲೇಯರ್ ಬರಬೇಕು. ಈ ಥರ ತಿಕ್ ಬಂದರೆ ಸಾಕು. ಈಗ ಬಿಸಿ ಬಿಸಿ ಆಗಿರೋ ಬಾದುಷಾನ ಫ್ರೈ ಮಾಡಿದ್ದು ಇದರಲ್ಲಿ ಹಾಕಿ ಪಾಕನೂ ಬಿಸಿ ಇರಬೇಕು ಮತ್ತು ಬಾದುಷಾನು ಬಿಸಿ ಇರಬೇಕು. ಫ್ರೈ ಮಾಡಿದ್ದು ನೆನೆಯೋಕೆ ಬಿಡ್ತಾಯಿದ್ದೀನಿ. ಈ ಥರ ನೆನೆಸಿದ ನಂತರ ಮತ್ತೊಂದು ಕಡೆ ಟರ್ನ್ ಮಾಡ್ತಾಯಿದ್ದೀನಿ. ಈಗ ಎಲ್ಲವನ್ನು ಇದೇ ಥರ ಟರ್ನ್ ಮಾಡಿ ಚೆನ್ನಾಗಿ ನೆನೆದ ನಂತರ ಸರ್ವಿಂಗ್ ಪ್ಲೇಟಲ್ಲಿ ಎಲ್ಲವನ್ನು ತೆಗೆದು ನೋಡಿ ಒಳಗಡೆ ಯಾವ ಥರ ಇದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಒಳಗಡೆ ಎಷ್ಟು ಜ್ಯೂಸಿಯಾಗಿ ಸಾಫ್ಟಾಗಿ ಬಾಯಲ್ಲಿಟ್ಟರೆ ಕರಗುವಂತಹ ಬಾಲುಷಾ ಈಗ ರೆಡಿಯಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಮತ್ತು ನಿಮ್ಮ ಅನಿಸಿಕೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಶ್ರಾವಣದಲ್ಲಿ ಈ ಸ್ವೀಟ್ ಒಮ್ಮೆ ಟ್ರೈ ಮಾಡಿ ನೋಡಿ. ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.